ಎಸ್, ಇದೇ ಫೋಟೋ ರಾಮಲಲ್ಲ, ಲೋಕಾರ್ಪಣೆ ಆಗ್ತಾ ಇರುವಂತ ಫೋಟೋ ಇದೆ. ಎಕ್ಸ್ಕ್ಲೂಸಿವ್ ಫೋಟೋ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ 22ನೇ ತಾರೀಕು ಲೋಕಾರ್ಪಣೆ ಆಗ್ತಾ ಇರುವಂತ ಫೋಟೋ, ಎಕ್ಸ್ಕ್ಲೂಸಿವ್ ಫೋಟೋ ಇದು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಅರುಣ್ ಯೋಗಿರಾಜ್ ಕೆತ್ತಿರುವಂತ ಈ ಫೋಟೋ, ಆ ಮುಖ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ತೇಜಸ್ಸಿದೆ, ದೈವಿಕ ಭಾವವಿದೆ. ಆ ಮುಗ್ಧ ಬಾಲಕನ ಈ ಒಂದು ರಾಮನ ಈ ಒಂದು ಫೋಟೋ ಈಗ ವೈರಲ್ ಆಗ್ತಾ ಇರುವಂಥದ್ದು. ಅದು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ನಾಳೆ 22ಕ್ಕೆ ಇದೇ ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ರಾಮನೂರಿನಲ್ಲಿ ರಿಪಬ್ಲಿಕ್ ಕನ್ನಡ ಈಗಾಗಲೇ ಬೀಡು ಬಿಟ್ಟಿರುವಂಥದ್ದು. ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಇದೇ ತರ ಈಗ ಒಂದು ಫೋಟೋ ನೋಡ್ತಿದ್ರಲ್ಲ ರಿಪಬ್ಲಿಕ್ ಕನ್ನಡದಲ್ಲಿ, ಇದೇ ಫೋಟೋ ಜನವರಿ 22 ನಾಡಿದ್ದು ಲೋಕಾರ್ಪಣೆ ಆಗ್ತಾ ಇರುವಂಥದ್ದು. ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಈ ಫೋಟೋ ಇದು ನೋಡಿ. ಆ ಮುಖದಲ್ಲಿ ಆ ಬಾಲರಾಮನ ವಿಗ್ರಹದ ಆ ಸಣ್ಣ ಸ್ಮೈಲ್ ಇರ್ಬೋದು ಅಥವಾ ದೈವಿಕ ಭಾವ ಇರ್ಬೋದು, ಎಲ್ಲವೂ ಕೂಡ ಆ ಮುಖದಲ್ಲಿ ಇರುವಂಥದ್ದು. ಹಾಗಾಗಿಯೇ ಇದೇ ಮೂರ್ತಿ ಸೆಲೆಕ್ಟ್ ಆಗಿರುವಂಥದ್ದು. 3 ಮೂರ್ತಿಯನ್ನ ಕೆತ್ತಿರುವಂಥದ್ದು, ಈಗ ಇದೇ ಮೂರ್ತಿ ಸೆಲೆಕ್ಟ್ ಆಗಿರುವಂಥದ್ದು. ಆ ಫೋಟೋವನ್ನ ನಿಮ್ಮ ಮುಂದೆ ಕಂಪ್ಲೀಟ್ ಆಗಿ ನಾವು ತೋರಿಸ್ತಾ ಇದ್ದೀವಿ. ಅರುಣ್ ಯೋಗಿರಾಜ್ ಕೆತ್ತಿರುವಂತ ಇದೇ ಮೂರ್ತಿ ಇದು ನೋಡಿ. ಇದೇ ಕಾರಣದಿಂದ ಈ ಮೂರ್ತಿ ಸೆಲೆಕ್ಟ್ ಆಗಿರುವಂಥದ್ದು. ಕಾರಣ ಎಷ್ಟೇ, ಅದರಲ್ಲಿ ಆ ಮುಖ ನೀವು ನೋಡಬಹುದು, ಆ ತೇಜಸ್ ಇರ್ಬೋದು, ದೈವಿಕ ಭಾವ ಇರ್ಬೋದು. ಹಾಗೆ ಇದು ಬಾಲರಾಮನ ವಿಗ್ರಹ ಆಗ್ತಾ ಇರೋದ್ರಿಂದ ಇದರ ಕೆತ್ತನೆಯಲ್ಲಿ ಮುಗ್ಧ ಮಗುವಿನ ಸುಂದರ ನೋಟವಿದೆ. ಹೆಚ್ಚು ನೈಜಿಕತೆಯಿಂದ ಕೂಡಿರುವಂತಹ ಈ ಒಂದು ಬಾಲರಾಮನ ಮೂರ್ತಿ, ಕೈಯಲ್ಲಿ ಒಂದ್ ಕಡೆ ಧನಸ್ಸು ಹಾಗೂ ಬಾಣವಿದೆ. ತೇಜಸ್ನಿಂದ ಕಂಗೊಳಿಸ್ತಾ ಇರುವಂತಹ ಕೋಟ್ಯಾಂತರ ರಾಮ ಭಕ್ತರ ಪೂಜೆಗೆ ಅರ್ಹವಾಗಿರುವಂತಹ ಈ ಮೂರ್ತಿ ಜನವರಿ 22ರಂದು ಲೋಕಾರ್ಪಣೆ ಆಗ್ತಾ ಇದೆ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು. ಆ ಮುಖದಲ್ಲಿ ನೋಡಿ, ಆ ಮುಖ ಎಷ್ಟು ಕಳೆಯಾಗಿರುವಂಥದ್ದು, ದೈವಿಕ ಭಾವ ಇರುವಂಥದ್ದು, ಆ ತೇಜಸ್ಸು ಎಲ್ಲವೂ ಕೂಡ ಈ ಮೂರ್ತಿಯಲ್ಲಿರುವಂಥದ್ದು. ಈ ಹಿನ್ನೆಲೆ ಇದೇ ಮೂರ್ತಿ ಸೆಲೆಕ್ಟ್ ಆಗಿರುವಂಥದ್ದು. ಜನವರಿ 22 ಈ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಈ ಫೋಟೋಸ್ ಅನ್ನ ನೀವು ಗಮನಿಸ್ತಾ ಇರ್ಬೋದು. ಒಂದ್ ಕಡೆ ಇದು ಗೋಲ್ಡನ್, ಇದು ಚಿನ್ನದ ಬಿಲ್ಲು, ಹಾಗೆ ಬಾಣ ಅಂದ್ರೆ ಬಲಕೈಯಲ್ಲಿ ಬಾಣ ಇರುವಂಥದ್ದು, ಹಾಗೆ ಎಡಕೈನಲ್ಲಿ ಧನಸ್ಸು ಇರುವಂಥದ್ದು. ಆ ಫೋಟೋವು ಕೂಡ ರಿಲೀಸ್ ಆಗಿರುವಂಥದ್ದು. ಎಕ್ಸ್ಕ್ಲೂಸಿವ್ ಫೋಟೋ ಇವೆಲ್ಲವೂ ಕೂಡ. ಯಾಕಂತ ಹೇಳಿದ್ರೆ ಅತಿ ದೊಡ್ಡ ನೆಟ್ವರ್ಕ್ ರಿಪಬ್ಲಿಕ್ ಕನ್ನಡ ಅಯೋಧ್ಯೆಯಲ್ಲಿ ಇರುವಂಥದ್ದು. ಬಲಿಷ್ಠ ಆಂಕರ್ಸ್ಗಳು ಕೂಡ ಅಲ್ಲಿರುವಂಥದ್ದು. ನಮ್ಮ ಸೀನಿಯರ್ಸ್ ಆಂಕರ್ಸ್ ಎಲ್ಲರೂ ಕೂಡ ಅಲ್ಲಿದ್ದಾರೆ. ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ ಅನ್ನ ಕನ್ನಡಿಗರಿಗೋಸ್ಕರ, ಕರುನಾಡಿಗೋಸ್ಕರ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ವಿ. ಹಾಗೆ ಜನವರಿ 22ಕ್ಕೆ ಲೋಕಾರ್ಪಣೆ ಆಗ್ತಾ ಇರುವಂತಹ, ಪ್ರಾಣ ಪ್ರತಿಷ್ಠಾಪನೆಗೊಳ್ತಾ ಇರುವಂತಹ ಇದೇ ಮೂರ್ತಿ, ಒಂದು ಕೈಯಲ್ಲಿ ಧನಸ್ಸು, ಇನ್ನೊಂದು ಕೈಯಲ್ಲಿ ಬಾಣ, ಆ ಮುಖದಲ್ಲಿ ತೇಜಸ್ಸು, ಹಾಗೆ ದೈವಿಕ ಭಾವ, ಆ ಬಾಲರಾಮನ ಮೂರ್ತಿಯ ಒಂದು ಸ್ಮೈಲ್ ಇರ್ಬೋದು, ಎಲ್ಲವೂ ಕೂಡ ಇದರಲ್ಲಿ ಇರುವಂಥದ್ದು. ಅರುಣ್ ಯೋಗಿರಾಜ್ ಕೆತ್ತಿರುವಂತ ಇದೇ ಮೂರ್ತಿಗೆ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಇದು ಎಕ್ಸ್ಕ್ಲೂಸಿವ್ ದೃಶ್ಯ. ಇದು ಅಯೋಧ್ಯೆಯಿಂದ ಎಲ್ಲೂ ಸರಿಸಾಟಿ ಇಲ್ಲದ ನಿಮ್ಮ ರಿಪಬ್ಲಿಕ್ ಕನ್ನಡ ಲೈವ್ ಕವರೇಜ್ ಮಾಡ್ತಾ ಇರುವಂಥದ್ದು, ಮೆಗಾ ಕವರೇಜ್. ಪ್ರತಿಯೊಂದು ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ವಿ. ಹಾಗೆ ಈಗ ಇದೇ ಮೂರ್ತಿಯನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಕಣ್ಣಿಗೆ ಪಟ್ಟಿಯನ್ನ ಕಟ್ಟಿರುವಂತ ಮೂರ್ತಿ ಈಗ ಕಣ್ಣಿಂದ ಪಟ್ಟಿಯಿಂದ ತೆಗೆದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿದೆ ಮೂರ್ತಿ ಅಂತ ನೀವು ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಒಂದು ಕೈಯಲ್ಲಿ ಧನಸ್ಸು, ಇನ್ನೊಂದು ಕೈಯಲ್ಲಿ ಬಾಣ, ಅವೆಲ್ಲರೂ ಕೂಡ ಚಿನ್ನದ ಧನಸ್ಸು ಹಾಗೆ ಬಾಣ. ನೀವು ಇಷ್ಟು ಟೈಮು ನೋಡಿರ್ಬೋದು, ರಾಮನ ದೊಡ್ಡ ದೊಡ್ಡ ವಿಗ್ರಹಗಳಿರ್ಬೋದು ಅಥವಾ ಬೇರೆ ಬೇರೆ ವಿಗ್ರಹಗಳು ಇರ್ಬೋದು, ಅದನ್ನ ಗಮನಿಸಿದ್ರ. ಆದ್ರೆ ಪ್ರಪ್ರಥಮ ಬಾರಿಗೆ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂತ ಈ ರಾಮ, ಇದು ಬಾಲರಾಮನ ಮೂರ್ತಿ. ಇದು ಬಾಲರಾಮನ ಮೂರ್ತಿ ಇದು. ಬಟ್ ಆದ್ರೆ 22ನೇ ತಾರೀಕಿಗೆ ಅದು ಕಣ್ಣಿನ ಪಟ್ಟಿಯನ್ನ ತೆಗಿತಾರೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂತ ಸಂದರ್ಭದಲ್ಲಿ. ಇವತ್ತು ಪ್ರತಿಷ್ಠಾಪನೆ ಆಗಿದೆ. ಬಟ್ ಆದ್ರೆ ಇದು ಆ ಕೆತ್ತನೆ ಮಾಡಿದ್ರಲ್ಲ ಯೋಗರಾಜ್ ಅವರು, ಆ ಸಂದರ್ಭದಲ್ಲಿ ತೆಗೆದಿರುವಂತ ಫೋಟೋ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಇನ್ನು ಕಣ್ಣು ಓಪನ್ ಮಾಡಿಲ್ಲ. ನಿನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ತೋರಿಸಿದ್ವಿ ಆ ಫೋಟೋಸ್ ಅನ್ನ. ಈ ಒಂದು ಬಾಲರಾಮನ ಮೂರ್ತಿಯಲ್ಲಿ ದಶಾವತಾರದ ಕಲ್ಪನೆ ಇರಬಹುದು, ಎಲ್ಲವೂ ಕೂಡ ಇದರಲ್ಲಿ ಅಡಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇದೇ ಮೂರ್ತಿ ಸೆಲೆಕ್ಟ್ ಆಗಿದೆ. ಪ್ರಾಣ ಪ್ರತಿಷ್ಠಾಪನೆಗೆ ಇದೇ ಮೂರ್ತಿ ಸೆಲೆಕ್ಟ್ ಆಗಿರುವಂಥದ್ದು. ಟೋಟಲ್ 3
ಬಾಲರಾಮನ ಮೂರ್ತಿಯನ್ನ ಕೆತ್ತಿರುವಂಥದ್ದು, ಅರುಣ್ ಯೋಗಿರಾಜ್ ಕೆತ್ತಿರುವಂತ ಈ ಮೂರ್ತಿ ಸೆಲೆಕ್ಟ್ ಆಗೋಕೆ ಕಾರಣ ಇದೆ. ನೋಡಿ, ಬಾಲರಾಮನ ಈ ಮೂರ್ತಿಯಲ್ಲಿ ದಶಾವತಾರದ ಕಲ್ಪನೆ, ರಾಮಲಲ್ಲನ ವಿಗ್ರಹದಲ್ಲಿ ಹನುಮ ಗರುಡನಿಗೂ ಕೂಡ ಈ ಒಂದು ಆ ಮೂರ್ತಿಯಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಹನುಮ ಹಾಗೆ ಗರುಡನಿಗೆ. ಬಾಲರಾಮನ ತಲೆಯ ಮೇಲೆ ಶಂಕು ಚಕ್ರದ ಕೆತ್ತನೆ ಕೂಡ ಇದೆ ನೋಡಿ. ಆ ತಲೆ ಮೇಲೆ ಇರುವಂಥದ್ದು ಶಂಕು ಚಕ್ರದ ಕೆತ್ತನೆ, ಓಂ ಹಾಗೆ ಸ್ವಸ್ತಿಕ್ ಚಿಹ್ನೆಗಳ ಸಹ ಕೆತ್ತಿರುವಂತ ಶಿಲ್ಪಿ ಅರುಣ್ ಯೋಗಿರಾಜ್. ಈ ಹಿನ್ನೆಲೆಯಲ್ಲಿ ಇದೇ ಮೂರ್ತಿ ಸೆಲೆಕ್ಟ್ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಹೇಳಿರುವಂತ ಅಂಶಗಳೆಲ್ಲವೂ ಕೂಡ ಇದರಲ್ಲಿ ಅಡಕ ಆಗಿದೆ. 3 ಮೂರ್ತಿ ಕೆತ್ತಿದ್ದಾರೆ, ಅದರಲ್ಲಿ ಒಂದು ಮೂರ್ತಿ ಮಾತ್ರ ಅಲ್ಟಿಮೇಟ್ ಆಗಿ ಸೆಲೆಕ್ಟ್ ಆಗಿದೆ. ಅದು ನಮ್ಮ ಕರ್ನಾಟಕದ ಕಲ್ಲು, ಕರ್ನಾಟಕದವನೇ ಕೆತ್ತಿರುವಂತಹ ಅರುಣ್ ಯೋಗಿರಾಜ್ ಅವರ ಮೂರ್ತಿ ಸೆಲೆಕ್ಟ್ ಆಗಿರುವಂಥದ್ದು. ಈಗ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು ಇದೇ ಮೂರ್ತಿಗೆ. ಕಂಪ್ಲೀಟ್ ಕವರೇಜ್ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಯಾರು ಕೂಡ ಬೇಸರ ಪಡಬೇಡಿ. ಅಯ್ಯೋ, ಅಯೋಧ್ಯೆಗೆ ನಮ್ಮಲ್ಲಿ ಹೋಗೋಕ್ಕಾಗಲ್ಲ, ಹೇಗೆ ಹೋಗೋದು, ನಮ್ಮಲ್ಲಿ ಹಣ ಇಲ್ಲ, ಇನ್ ಕೆಲವರು ಅಲ್ಲಿ ಹೋಗೋಕ್ಕಾಗಲ್ಲ, ವಯೋವೃದ್ಧರು ಇರ್ತಾರೆ, ಆದರೂ ರಾಮನ್ ಭಕ್ತರು ಇರ್ತಾರೆ, ಆದರೆ ಅಯೋಧ್ಯೆಗೆ ಹೋಗೋಕ್ಕಾಗಲ್ಲ. ಅವ್ರು ಯಾರು ಕೂಡ ಬೇಸರವನ್ನ ಹೊರ ಹಾಕಬೇಡಿ. ಕಾರಣ ಎಷ್ಟೇ, ನಿಮ್ಮ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ತಂಡ ಅಲ್ಲಿ ಇರುವಂಥದ್ದು ಕಂಪ್ಲೀಟ್ ಕವರೇಜ್ ಮಾಡ್ತಾ ಇದೆ. ಪ್ರತಿ ಒಂದು ಕ್ಷಣದ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಕವರೇಜ್ ಮಾಡ್ತಾ ಇರುವಂಥದ್ದು. ಅಲ್ಲಿರುವಂಥ ಪ್ರತಿ ಪ್ಲೇಸ್ ಅನ್ನು ಕೂಡ ಇರುವಂಥ, ಯಾಕಂತ ಹೇಳಿದ್ರೆ ಅತಿ ದೊಡ್ಡ ತಂಡ ಇರುವಂಥದ್ದು